ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ನನ್ನ ಮನೆ ಹೇಗಿದೆ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇದು ನಮ್ಮ ಸ್ವಂತ ಮನೆ ಅಲ್ಲ, ಇದು ಬಂದ್ಬಿಟ್ಟು ಬಾಡಿಗೆ ಮನೆ. ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಒಂದು ಚಿಕ್ಕದಾದ ಒಂದು ರೂಮ್ ಸಿಕ್ಕತ್ತೆ. ಆ ರೂಮ್ನಲ್ಲಿ ಒಂದು 4 ಚೇರು, ಒಂದು ಕನ್ನಡಿ ಮತ್ತು ಬಟ್ಟೆ ಹೊಲಿಯೋ ಮಿಷಿನ್ನ ಇಟ್ಕೊಂಡಿದ್ದೀವಿ. ಇದು ತುಂಬ ಚಿಕ್ಕದಾದ ರೂಮು. ಇದರಿಂದ 2ನೇ ರೂಮು ಸ್ವಲ್ಪ ದೊಡ್ಡದಾಗಿದೆ. ಇಲ್ಲಿ ನಾವು ಯಾರಾದ್ರೂ ಬಂದರೆ ಹೋದರೆ ಕೂತ್ಕೊಳ್ಳೋಕ್ಕೆ ಅಂತ ಒಂದು ಟೇಬಲು, ಒಂದು ಟಿ.ವಿ ಸ್ಟ್ಯಾಂಡ್ ಇಟ್ಟಿದ್ದೀವಿ. ಆ ಸ್ಟ್ಯಾಂಡ್ ಮೇಲೆ ಫ್ಯಾನ್ ಇರುತ್ತೆ, ಟಿ.ವಿ ಇಲ್ಲ. ಆಮೇಲೆ ಕೆಳಗಡೆ ಎಲ್ಲ ಮಕ್ಕಳು ಓದುವಂಥ ಬುಕ್ಸ್ ಎಲ್ಲ ಇಟ್ಟಿರ್ತೀವಿ. ಹಾಗೆ ಒಂದು ಮಂಚ ಕೂಡ ಇದೆ. ಮತ್ತು ಇನ್ನೊಂದು ಟಿ.ವಿ ಸ್ಟ್ಯಾಂಡ್ ಇದೆ. ಇದನ್ನು ನಾವು ದೇವ್ರ ಮನೆಯಾಗಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ದೇವ್ರ ಪೂಜೆಯನ್ನೆಲ್ಲ ಮಾಡ್ಕೊಳ್ತೀವಿ. ಹಾಗೆ ಒಂದು ಬೀರೋ ಇದೆ. ಈ ಬೀರೋನ ನಾವು ಅಜ್ಜಿ ಮನೆಯಿಂದ ತಂದಿದ್ದು, ಹಳೆ ಕಾಲದ ಬೀರೋ, ಅವ್ರ ನೆನಪಿಗೆ ಅಂತೇಳಿ ನಾವು ಇಟ್ಕೊಂಡಿದ್ದೀವಿ. ಅಲ್ಲಿಂದ ಮುಂದೆ ಬಂದರೆ ಇನ್ನೊಂದು ಪುಟ್ಟದಾದ ಒಂದು ರೂಮ್ ಸಿಕ್ಕತ್ತೆ. ಇಲ್ಲಿ ಬಂದ್ಬಿಟ್ಟು ಮೇಲೆ ಹೋಗೋಕ್ಕೆ ಏಣಿ ಇದೆ, ಅಂದರೆ ಅಟ್ಟದ ಮನೆ ಅಲ್ವಾ, ಹಾಗಾಗಿ ಏಣಿ ಕೂಡ ಇದೆ. ಇಲ್ಲಿ ನಾವು ಸ್ವಲ್ಪ ಪಾತ್ರೆ, ಅಕ್ಕಿ ಮತ್ತು ತರಕಾರಿ ಅವೆಲ್ಲ ಇಲ್ಲಿ ಜೋಡಿಸ್ಕೊಳ್ತೀವಿ. ಹಾಗೆ ಒಂದು ಬೀರೋ ಇದೆ, ಇನ್ನೊಂದು ಕೊಕೋ ಕೋಲಾ ಸ್ಟ್ಯಾಂಡ್ ಇದೆ, ಅದರಲ್ಲಿ ನನ್ನ ಮಗನ ಬಟ್ಟೆಗಳೆಲ್ಲ ಜೋಡಿಸ್ತೀವಿ. ಹಾಗೆ ಇನ್ನೊಂದು ಸ್ಟ್ಯಾಂಡ್ ಇದೆ, ಅದರಲ್ಲಿ ಸ್ವಲ್ಪ ನಾವು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಳ್ತೀವಿ. ಹಾಗೆ ಕುಡಿಯೋ ನೀರು ತುಂಬ್ಕೊಳ್ಳೋಕ್ಕೆ 4 ಬಿನ್ಗೆ, ಒಂದು ಬಕೆಟು, ಒಂದು ಹಂಡೆ ಇದೆ, ಮತ್ತು ಪಾತ್ರೆ ಜೋಡಿಸೋಂಥ ಸ್ಟ್ಯಾಂಡು. ಇಲ್ಲಿ ನಮಗೆ ತಟ್ಟೆ ಲೋಟ ಎಲ್ಲ ಇಟ್ಕೊಳ್ತೀವಿ. ಅಲ್ಲಿಂದ ಇನ್ನೂ ಮುಂದಕ್ಕೆ ಬಂದರೆ ಇದು ಇರೋ ಮನೆಯಲ್ಲೇ ಚಿಕ್ಕದಾದ ಜಾಗ. ಇಲ್ಲಿ ನಾವು ಅಡುಗೆ ಮಾಡ್ಕೊಳ್ತೀವಿ. ಹಾಗಾಗಿ ಮಸಾಲೆ ಐಟಮ್ಸು, ಬೇಳೆ ಕಾಳೆಲ್ಲ ಇಡ್ತೀವಿ. ಒಂದು ಗ್ಯಾಸ್ ಸ್ಟವ್ ಇದೆ, ಹಾಗೆ ಒಂದು ಮಿಕ್ಸಿ ಕೂಡ ಇದೆ. ಆದರೆ ಈಗ ಸದ್ಯಕ್ಕೆ ಗ್ಯಾಸ್ ಇಲ್ಲದೆ ಇರೋ ಕಾರಣ ಅಲ್ಲೇ ಕೆಳಗಡೆ ಪಕ್ಕದಲ್ಲಿ ಒಲೆ ಇಟ್ಕೊಂಡಿದ್ದೀವಿ. ಮತ್ತು ಅದು ಬಿಟ್ಟು ಅಟ್ಟದ ಮೇಲೆ ಬಂದರೆ ಇಲ್ಲಿ ಕೆಲವೊಂದು ಹಾಸಿಗೆಗಳು ಮತ್ತು ಒಂದು ಫ್ಯಾನು, ಟೇಬಲು, ಬೇಡದೇ ಇರೋ ವಸ್ತುಗಳೆಲ್ಲ ಇಲ್ಲಿದೆ. ಇಲ್ಲಿ ಅಮ್ಮ ಮಕ್ಕಳು ಎಲ್ಲ ಆರಾಮಾಗಿ ಮಲ್ಕೊಳ್ತಾರೆ. ಅಲ್ಲಿಂದ ಆಚೆ ಬಂದರೆ ಒಂದು ಒಲೆ ಮತ್ತು ಬಟ್ಟೆ ಒಗೆಯೋ ಕಲ್ಲು, ಒಂದು ಟ್ಯಾಂಕಿ ಇದೆ, ಮತ್ತು ಡ್ರಮ್ ಎಲ್ಲ ಇದೆ, ನೀರು ತುಂಬ್ಕೋಬೇಕಲ್ವ ನಾವು. ಹಾಗಾಗಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ಆ ಕಡೆ ಬಂದರೆ ದೊಡ್ಡದಾದ ಖಾಲಿ ಜಾಗ ಇದೆ. ಇಲ್ಲಿ ನಮ್ಮಮ್ಮ ಕೆಲವೊಂದು ತರಕಾರಿ ಗಿಡಗಳನ್ನೆಲ್ಲ ಬೆಳಿತೀವಿ. ಇದಿಷ್ಟು ನನ್ನ ಬಾಡಿಗೆ ಮನೆಯ ಹೋಮ್ ಟೂರ್ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ.